ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಳ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಕೋಲ್ಕತ್ತಾದ ಸ್ಟ್ರೀಟ್ ಫುಡ್ ಚುರ್ಮುರ್ ಚಾಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಈ ಮಳೆಗೆ ನೀವು 10 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಹಾಗಾದ್ರೆ ಇನ್ಯಾಕೆ ತಡ, ನೋಡ್ಕೊಂಬರೋಣ ಬನ್ನಿ. ಚಾಟ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ. ಮಕ್ಕಳಿಗಂತೂ ತುಂಬ ಇಷ್ಟ. ದೊಡ್ಡವರು ಕೂಡ ಇದನ್ನು ಇಷ್ಟಪಡ್ತಾರೆ. ಇದನ್ನು ಒಮ್ಮೆ ಟ್ರೈ ಮಾಡಿ. ಅಂದರೆ ಒಮ್ಮೆ ಇದನ್ನು ಮಾಡಿ ನೋಡಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈಗ. ಇಲ್ಲಿ ನಾನು ನೋಡಿ ಗೋಲ್ಕಪ್ಪದ್ದು ಪೂರಿಯನ್ನು ರೆಡಿ ಮಾಡಿಟ್ಕೊಂಡಿದ್ದೇನೆ. ಇದು ರೆಡಿಮೇಡ್ ಪೂರಿ. ಅಂದರೆ ನಾನು ಮನೆಯಲ್ಲೇ ಫ್ರೈ ಮಾಡಿರೋದು. ಪೂರಿ ಮಾತ್ರ ರೆಡಿಮೇಡ್ ತೊಗೊಂಬಂದದ್ದು. ಅದನ್ನು ಫ್ರೈ ಮಾಡಿದ್ದು ಮನೆಯಲ್ಲಿ. ಅಥವಾ ನೀವು ಪಾಪಡಿ ಮನೆಯಲ್ಲೇ ಮಾಡ್ಕೊಳ್ಳೋದಾದರೂ ತೊಂದರೆ ಇಲ್ಲ. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ ಈ ಪೂರಿಯನ್ನು ಪುಡಿ ಮಾಡಿ ಹಾಕ್ಕೊಳ್ಬೇಕು. ತುಂಬ ಪುಡಿ ಮಾಡ್ಕೊಳ್ಬೇಡಿ, ತುಂಡು ತುಂಡಾಗಿ ಇರಲಿ. ಸುಮಾರು 10-12 ಪೂರಿಯನ್ನು ತಗೊಂಡಿದ್ದೇನೆ ನಾನು. ಎಲ್ಲವನ್ನು ಪುಡಿ ಮಾಡಿ ಹಾಕ್ತಾಯಿದ್ದೇನೆ. ಇದನ್ನು ನೀವು 10 ನಿಮಿಷದಲ್ಲಿ ಈ ಚಾಟನ್ನು ನೀವು ರೆಡಿ ಮಾಡ್ಕೋಬೋದು. ತುಂಬ ಸುಲಭ ಮಾಡಲಿಕ್ಕೆ. ನೋಡಿ ಎಲ್ಲವನ್ನು ಪುಡಿ ಮಾಡಿ ಆಗಿದೆ ಈಗ. ಇದಕ್ಕೆ ನಾನು ಬೇಯಿಸಿಟ್ಟ ಆಲೂಗಡ್ಡೆಯನ್ನು ಚೂರು ಚೂರು ಮಾಡಿ ಹಾಕ್ತೇನೆ. 2 ಆಲೂಗಡ್ಡೆಯನ್ನು ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೇನೆ. ಜಾಸ್ತಿ ಬೇಕಂದರೆ ಜಾಸ್ತಿ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಬೇಯಿಸಿಟ್ಕೊಳ್ಳಿ. ತುಂಬ ಸುಲಭವಾಗಿ ಕೈಯಲ್ಲಿ ಪಿಂಚ್ ಮಾಡಲಿಕ್ಕೆ ಆಗ್ತದೆ. ಅಂದರೆ ತುಂಡು ಮಾಡಲಿಕ್ಕೆ ಆಗ್ತದೆ. ಇಲ್ಲಾಂದರೆ ಚೂರಿಯಲ್ಲಿ ಕೂಡ ನೀವು ಕಟ್ ಮಾಡ್ಕೋಬೋದು. ಹಾಗೆ ಒಂದು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ನಾನಿಲ್ಲಿ ಒಂದು 1/4 ಕಪ್ನಷ್ಟು ಕಪ್ಪು ಕಡಲೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ. ಅದು ಕೂಡ ಇಷ್ಟು ಮೆತ್ತಗೆ ಆಗಬೇಕು. ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳಿ. ಎಲ್ಲವನ್ನು ಕೈಯಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ಏನಿಲ್ಲ, ಮನೆಯಲ್ಲಿರುವ ಸಾಮಾನನ್ನೇ ಹಾಕ್ತಾ ಇದ್ದೇನೆ. ನೋಡಿ ಉಪ್ಪು ಕೂಡ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಕೆಂಪು ಮೆಣಸಿನ ಪುಡಿ, ಅದು ಕೂಡ ಖಾರಕ್ಕೆ ತಕ್ಕಂತೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹಾಗೆ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೇನೆ, ಒಳ್ಳೆ ಪರಿಮಳ ಮತ್ತು ಟೇಸ್ಟ್ ಬರ್ತದೆ ಅಂತ. ನಂತರ ಇಮ್ಲಿ ಚಟ್ನಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಹುಳಿಯನ್ನು ನೀರಲ್ಲಿ ನೆನೆಸಿಟ್ಕೊಳ್ಳಿ. ಅದನ್ನು ಅಂದರೆ ಹುಳಿ ನೀರನ್ನು ಹಾಕ್ಕೋಬೋದು. ಇದು ಇಮ್ಲಿದು ಸ್ವೀಟ್ ಚಟ್ನಿ ಇತ್ತು ನನ್ನಲ್ಲಿ, ಅದನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಚಾಟ್ ಮಸಾಲ 1 ಸ್ಪೂನಷ್ಟು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದೆಲ್ಲ ನೀವು ಸ್ಪೂನ್ ಹೇಳಲಿಕ್ಕಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋದು. ಹಾಗೆ ನೈಲಾನ್ ಸೇವ್ ಇದ್ದರೆ ಅದನ್ನು ಹಾಕಿ. ಏನಿಲ್ಲ ಅಂತ ಹೇಳಿದರೆ ಮಿಕ್ಸರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆದರೆ ಕೋಲ್ಕತ್ತಾ ಸ್ಟ್ರೀಟ್ ಫುಡ್ಡಲ್ಲಿ ನೈಲಾನ್ ಸೇವೇ ಹಾಕ್ತಾರೆ, ತುಂಬ ಹಾಕ್ತಾರೆ ಮಾತ್ರ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಹಾಕಿ ಎಲ್ಲವನ್ನು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಾಗ್ತದೆ. ನೋಡುವಾಗಲೇ ನಿಮಗೆ ಬಾಯಲ್ಲಿ ನೀರು ಬರ್ತಾ ಇರ್ಬೋದು. ಇದನ್ನು ನೀವು ಸಂಜೆ ಟೈಮಲ್ಲಿ ಮಕ್ಕಳು ಸ್ಕೂಲಿಂದ ಬಿಟ್ಟು ಬರುವಾಗ ಮಾಡಿಡಿ. ಅಂದರೆ ಬಂದ ಮೇಲೇ ನೀವು ಇದನ್ನು ಮಾಡ್ಕೊಳ್ಳಿ. ಮಾಡಿ ಇಟ್ಕೊಳ್ಬೇಡಿ, ಯಾಕಂದರೆ ಅದು ಪೂರಿ ಎಲ್ಲ ಮೆತ್ತಗೆ ಆಗ್ತದೆ ಮತ್ತು ತಿನ್ಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಈಗ ನಾನಂತೂ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ. ಪೇಪರ್ ಪ್ಲೇಟ್ ಇದ್ದರೆ ಅದರಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಸ್ಟೀಲ್ ಪ್ಲೇಟಲ್ಲೇ ಹಾಕ್ತಾ ಇದ್ದೇನೆ. ನೋಡಿ ಹಾಕ್ಕೊಂಡ ನಂತರ ಇದರ ಮೇಲ್ಗಡೆ ನೀವು ಸೇವ್ ಇದೆಯಲ್ಲ ಅದನ್ನು ಮೇಲ್ಗಡೆ ಉದುರಿಸಿ ಬೇಕಾದಷ್ಟು ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿರ್ತದೆ. ಸರ್ವ್ ಮಾಡುವಾಗ ಚಿಕ್ಕದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸ್ಕೊಳ್ಳಿ. ನಂತರ ಇದಕ್ಕೆ ಮೆಣಸಿನ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ಳಿ, ಕಲರಿಗೆ ಮತ್ತು ಚೆಂದ ಕಾಣ್ತದೆ ಅಂತ. ಹಾಗೆ ಒಂದು ಲಿಂಬು ಇದ್ದರೆ ಅದನ್ನು ಕೂಡ ಅರ್ಧ ಕಟ್ ಮಾಡಿ ಮೇಲೆ ಹಿಂಡಿ. ನಿಮ್ಮ ಚಾಟ್ ರೆಡಿಯಾಗಿದೆ. ಇದು ಕೋಲ್ಕತ್ತಾ ಸ್ಟ್ರೀಟ್ ಫುಡ್ಡು ಚುರ್ಮುರ್ ಚಾಟ್ ಅಂತ ಹೇಳ್ತಾರೆ. ಇದನ್ನು ಒಮ್ಮೆ ಟ್ರೈ ಮಾಡಿ, ನಿಮಗೂ ತುಂಬ ಇಷ್ಟ ಆಗ್ತದೆ ಮತ್ತು ತುಂಬ ಸುಲಭ. ದಿಢೀರಂತ ಯಾರು ನೆಂಟರು ಬಂದರೂ ಅಥವಾ ಗೆಸ್ಟ್ ಬಂದರೂ ನಿಮಗೆ ಮಾಡಲಿಕ್ಕೆ ಆಗ್ತದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಚುರ್ಮುರ್ ಚಾಟನ್ನು ಮಾಡ್ಕೋಬೋದು ಅಂತ. ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಿದೆ ತಾನೆ? ಲೈಕ್ ಕೊಡಿ, ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.